ಇದಕ್ಕೆ ಸಂಬಂಧಪಟ್ಟಂಗೆ ಶ್ರೀನಿವಾಸ್ ಆಗ್ತಾನೆ ಮಾತಾಡಿದ್ರು ಇನ್ಸ್ಪೆಕ್ಟರ್, ಅಂದರೆ ಅವರು ಮಾತಾಡ್ತಾರೆ ಇದು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಅನ್ನಿಸ್ತು, ಅವ್ರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಮಾತಾಡಿದ್ರು ಇವ್ರ ಜೊತೆಗೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜೊತೆಗೆ ಮಾತಾಡಿದ್ದಾರೆ ಶ್ರೀನಿವಾಸ್, ಬನ್ನಿ ಏನು ಹೇಳ್ತಾರೆ ನೋಡೋಣ. ಕರ್ನಾಟಕ ರಾಜ್ಯದ ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಖುದ್ದು ಶ್ರೀನಿವಾಸ್ ಇನ್ಸ್ಪೆಕ್ಟರ್ ರಿವಿನ ಜೊತೆಗಿದ್ದಾರೆ. ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಕರೆ ಬಂದಿತ್ತು ಸರ್, 3 ಗಂಟೆಗೆ. ಖುದ್ದು DGIGP ಓಂ ಪ್ರಕಾಶ್ ಅವರೇ ಕರೆ ಮಾಡಿರುವಂಥದ್ದು. ಏನಂತ ಮಾತನಾಡೋದು ಸರ್ ವಿಚಾರ? 3 ಗಂಟೆ 10 ನಿಮಿಷಕ್ಕೆ ಕರೆ ಮಾಡಿ ಶ್ರೀನಿವಾಸ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಸರ್ ಈಗ ಮನೆಗೆ ಬಂದೆ ಸರ್ ಅಂತ ಹೇಳಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯಿತು ಸರ್. ತಮ್ಮದು ಆಯ್ತಾ ಅಂತ ಕೇಳಿದೆ. ಆಯಿತು ಶ್ರೀನಿವಾಸ್. ಎಲ್ಲಿದ್ದೀರಾ ಸರ್ ಅಂತ ಕೇಳಿದೆ. ಅದೇ ಇಲ್ಲಿ ಮನೆಗಿದ್ದೀನಿ ಅಂತ ಹೇಳಿದ್ರು. ಸರಿ ಸರ್, ಮೇಡಮ್ ಅವ್ರು ಹೇಗಿದ್ದಾರೆ? ಅವರು ಹಾಗೆ ಇದ್ದಾರೆ, ಸ್ವಲ್ಪ ಗೊತ್ತಲ್ಲ ನಿಮಗೆ ಅಂತ ಹೇಳಿದ್ರು. ಯಾಕೋ ಬೇಸರ ಆಯಿತು ಮಾತು ಮುಂದುವರ್ಸೋಕ್ಕೆ. ಆನಂತರ ಆಯಿತು ನಾಳೆ ಸಿಗ್ತೀನಿ ಸರ್ ಅಂತೆ. ಎಲ್ಲಿ ಆಫೀಸಿಗೆ ಬರ್ತೀರಾ ಸರ್ ಅಂದೆ. ಈ ಮನೆಗೆ ಬರಲ್ಲ, ಬೇಡ ಶ್ರೀನಿವಾಸ್, ಮನೆಗೆ ಬರೋದು ಬೇಡ, ಗೊತ್ತಲ್ಲ ನಿಮಗೆ ಅಂದರು. ಗೊತ್ತಿದೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಆಯಿತು ಸರ್ ಆಫೀಸ್ಗೆ ಬಂದು ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಫೋನ್ ಇಟ್ಟೆ. ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ತಮ್ಮ ಹೆಂಡತಿ ಜೊತೆಗೆ ಗಲಾಟೆ ಮಾಡ್ಕೊಳ್ತಿದ್ದು, ಇದೆಲ್ಲ ಸ್ವಲ್ಪ ಆಕ್ಚುಲಿ ಮುನ್ನೆಲೆ ಬಂದಿತ್ತು. ಆಗ್ಲಿಂದ ಕೂಡ ಸುಮಾರು 8-10 ವರ್ಷಗಳಿಂದಲೂ ಕೂಡ ಅವರಿಬ್ಬರ ನಡುವೆ ವಿರ್ಸಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದ್ರೆ? ಖಂಡಿತ ಇದೆ. ಇದು ಇವಾಗಿಂದ ವಾಕ್ ಸಮಾರ ನಡೀತಾ ಇಲ್ಲ, ಅವರ ತಲೆಮೇರೆಯಲ್ಲಿ ನಡೀತಾನೆ ಇತ್ತು. ಅಲ್ಲಿ ಹೋದಾಗೂ ಅಷ್ಟೇ ಮೇಡಮ್ ಅವರು ಒಂಥರ ದುರ್ವಾರ್ತೆ ಥರ ನೋಡ್ತಾ ಇದ್ರು. ಯಾರೇ ಒಬ್ರು ಬಂದ್ರು ಅವ್ರಿಗೆ ಅವಾಗೂ ಸಹ ಇಷ್ಟ ಇರಲಿಲ್ಲ. ಏನೋ ಒಂಥರ ಮುಖ ಒಂಥರ ಸಿಂಡಿಸ್ಕೊಂಡು ಮತ್ತೆ ಒಂಥರ ಕಸಿವಿಸಿ ಒಳಗಂಗೆ ಏನೋ ತನ್ಮಯತನೇ ಕಳ್ಕೊಂಡಂಗೆ ಅವ್ರಿಗೆ. ಅವಾಗಿಂದನೂ ವಾಕ್ ಸಮಾರ ಇತ್ತು. ಆಗಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇವತ್ತು ಅತಿಯಾಗಿ ಈ ದಿನ ನಾನು ಅದು ಶವಗಾರಕ್ಕೆ ಹೋಗಿ ನೋಡಿದ್ನಲ್ಲ ಸೆಂಟೆನ್ಸಲ್ಲಿ, ಆವಾಗ ಒಂಥರ ಅದು ನೋಡಿದ ತಕ್ಷಣ ಅನ್ಕೊಂಡೆ ಈತು ಹೆಣ್ಮಕ್ಳಿದಾರ ಅಂತ. ಯಾಕಂತ ಹೇಳಿದ್ರೆ 2 ಹೆಣ್ಮಕ್ಳಿದಾರೆ ಪಾಪ, ಒಂದು ಗಂಡು ಒಂದು ಹೆಣ್ಮಗು ಪಾಪ. ಎದೆ ತಿರುಗಳು ಹೆಣ್ಮಕ್ಳು ಬರೀ ಮದುವೆ ಮಾಡಬೇಕು ಅಂತ ಇದ್ರು, ತುದಿಗಾಲ ನಿಂತಿದ್ರು ಸಾಹೇಬ್ರು. ಈ ರೀತಿ ಇಷ್ಟೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಈಗ ಇಷ್ಟೊಂದು ಹತ್ಯೆ ಮಾಡ್ತಾರೆ. ಏನು ಇಲ್ಲಿ ನೋಡಿ, ಇಲ್ಲಿ ಒಂದು ತಿಳಿದಿದ್ದಾರೆ. ಫಸ್ಟ್ ಇಲ್ಲಿ ಇದು ಮಾಡಿದ್ದಾರೆ ಹರಿತವಾದ ಆಯುಧದಿಂದ. ಒಂದು ಇದು ತನಿಖಾಧಿಕಾರಿಗಳಿಗೆ ಯಕ್ಷ ಪ್ರಶ್ನೆ ಆಗಿದೆ, ಸ್ಕ್ರೂ ಡ್ರೈವರ್ ಮಾಡಿದಾರೋ ಅಥವಾ ಇದು ಹರಿತವಾದ ಚಾಕುವಿಂದ ಮಾಡಿದ್ರು ಅಂತೇಳಿ ಯಕ್ಷ ಪ್ರಶ್ನೆ ಆಗಿದೆ. ಅದನ್ನ ತನಿಖಾಧಿಕಾರಿಗಳು ಇದು ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಾಣ ಬಿಟ್ಟಿಲ್ಲ, ಸಾಹೇಬ್ರು ಉಸಿರಾಡ್ತಾನೆ ಇದ್ರು. ಆ ನಂತರ ಏನ್ ಮಾಡ್ತಾರೆ, ಚಾಣಕ್ಯ ಚತುರತೆ ಅಂದ್ರೆ ಈ ರೀತಿ ರೂಢಿಗತ ಅಪರಾಧಿಗಳೇ ಮಾಡಕ್ ಸಾಧ್ಯ. ಹಿಂದ್ಗಡೆ ತಿಳಿದಾರೆ, ಹಿಂದ್ಗಡೆ ಆದ ನಂತರ ಅವರು ಪ್ರಾಣ ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಒಂದು ಇನ್ಸ್ಪೆಕ್ಟರ್ ಆಗಿ ಸಿನಾಪ್ಸಿಸ್ ನೋಡಿದೆ ಅಲ್ಲಿ. ಯಾಕಂದ್ರೆ ತಕ್ಷಣ ಒಬ್ರು ಹಿರಿಯ ಅಧಿಕಾರಿಗಳಿಗೆ ಹೀಗೆ ಒಂದು 1.5 hours ಬ್ಯಾಕ್ ನೋಡ್ಕೊಂಡ್ ಬಂದೆ. ಅದು ನೋಡಿದ ತಕ್ಷಣ ನಂಗೆ ಮನವರಿಕೆ ಆಯಿತು. ಮೇಲ್ನಾಟಕ್ಕೆ ಏನು ರಕ್ತ ಸಿಕ್ತವಾಗಿದೆ, ಎಲ್ಲ ಸಂಪೂರ್ಣವಾಗಿ ರಕ್ತಮಯವಾಗಿದೆ. ಹೆಂಡತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಶೇರ್ ಮಾಡಿದ್ರಾ ಅಂತ? ಯಾಕೆ ಹೆಂಡತಿ ಜೊತೆಗೆ ಯಾಕೆ ಜಗಳ ನಡೀತಿದೆ? ಈಗ ಮೇಡಮ್ ಅವ್ರದ್ದು ಒಳಗುಟ್ಟಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಹೇಬರು ಮಾತ್ರ ಕೂಲಾಗೆ ಹೇಳ್ತಾ ಇದ್ರು. ಮೇಡಮ್ ಅವ್ರಿಗೆ ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ 1 hour 2 hour ಡಿಸ್ಕಷನ್ ಮಾಡೋರು. ಇದು ನಮ್ಮನ್ನ ಒಳಗಡೆ ನೋಡ್ತಾ ಇದ್ರೆ ಇಲ್ಲಿ ಬ್ಯಾಗ್ ಓಪನ್ ದಿಢೀರ್ ಅಂತ ಬರೋದು, ಮತ್ತೆ ಏನೋ ಸಂದೇಹವಾಗಿ ಬರೋದು ಮನೆ ಒಳಗಡೆ, ಮತ್ತೆ ರೂಮಲ್ಲಿ ಮೇಗಡೆ ಹೋಗಿ ದಿಢೀರ್ ಅಂತ ಹೋಗಿ ನೋಡೋದು. ಮತ್ತೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳ್ತೀರಿ ಸರ್ ನೀವು? ಏನು ಟ್ರೀಟ್ಮೆಂಟ್ ಮೇಡಮ್ ಅವರಿಗೆ ಮಾನಸಿಕವಾಗಿ ಗಾಂಭೀರ್ಯತೆ ಕಾಯಿಲೆ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನನ್ನ ಹತ್ರ ಹೇಳೋರು ಎಲ್ಲಿದ್ರ ಅಂತ ಕೇಳಿದ್ರೆ ಶ್ರೀನಿವಾಸ್ ಜಿಗಣಿ ಹತ್ರ ಇದ್ದೀನಿ, ಒಂದು ಸೆಂಟರ್ ಸೇರಿಸಿದ್ದೀನಿ ಒಂದು ಇದಕ್ಕೆ. ಅವರಿಗೆ ಸ್ವಲ್ಪ ಮೈಂಡ್ ಎಲ್ಲ ಸ್ವಲ್ಪ ಒಂದು ಸಮಯದಲ್ಲಿ ಇದ್ದಾಗ ಒಂದು ಸಮಯ ಇರಲ್ಲ, ಅವ್ರಿಗೆ ಸ್ಟೇಬಲ್ ಇರಲ್ಲ. ಮತ್ತೆ ಅವರು ಒಂದು ಸ್ವಲ್ಪ ಹೋಗ್ತಾ ಈ ತರ ಇನ್ನು ಆರೋಗ್ಯ ಸುಧಾರಿಸ್ತಾನೆ ಇಲ್ಲ. ಕರ್ಕೊಂಡ್ ಬರ್ತೀನಿ, ಮತ್ತೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಒಂದು 15 days ಆಗಾಗ ಅಂತ ಹೇಳ್ಬಿಟ್ಟು ನಮ್ದು ನೇರವಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಇಲ್ಲ, ಸಾಕಷ್ಟು ಹಣ ಖರ್ಚಾಗ್ತದೆ ಅಂತ ಹೇಳಿದ್ರು. ಪಾಪ ನೊಂದ್ಕೊಂಡಿದ್ರು. ಅಮ್ಮ ನಾನು ಎಲ್ಲಿ ತರಲಿ, ನನಗೆ ಇಷ್ಟು ವರ್ಷ ಆಗಿದೆ ರಿಟೈರ್ಮೆಂಟ್ ಆಗಿ, ನಾನು ಎಲ್ಲಿ ತರಲಿ ಅಷ್ಟೊಂದು ದುಡ್ಡು ಅಂತ. ಯಾಕಂದ್ರೆ ಒಂದೊಂದು ಸೆಂಟ್ರಿಗೆ ಹೋಗ್ಬೇಕು ಕಮ್ಮಿ ಅಂದ್ರೆ 3 ಇಂದ 5 ಲಕ್ಷ ಬೇಕಾಯ್ತಂತೆ. ಸಾಹೇಬ್ರು ಹೇಳ್ತಾ ಇದ್ರು, ನಾನು ನೇರವಾಗಿ ಹೇಳ್ತಾ ಇದ್ರು. ಮೊನ್ನೆ 3 ತಿಂಗಳಿಂದ ಜಿಗಣಿಲ್ಲ ಸೇರಿಸಿರುತ್ತೆ 3 ಲಕ್ಷ 5 ಲಕ್ಷ ಏನೋ ಖರ್ಚಾಯ್ತು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಮತ್ತೆ ಅದಕ್ಕೆ ಕೆಲವೊಂದೆಲ್ಲ ಸಾಲನೂ ಮಾಡಿದ್ರು ಪಾಪ ಸಾಹೇಬ್ರು. ಸಾಲ ಮಾಡಿ ಪಾಪ ಆ ಕಡೆ ಈ ಕಡೆಯಿಂದ ಎಲ್ಲ ಇದು ಮಾಡಿ ಮೇಡಮ್ ಅವರಿಗೆ ಎಲ್ಲಿವರೆಗೂ ಇದು ಮಗಳ ಮದುವೆ ಆಗೋರ್ಗು ಇರ್ತೀನಿ ಶ್ರೀನಿವಾಸ್, ಆ ನಂತರ ನಾನು ಪ್ರತ್ಯೇಕ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. DGIGP ಓಂ ಪ್ರಕಾಶ್ ಅವರ ಆಪ್ತ ವಲಯದಲ್ಲಿ ಅವರ ಒಂದು ನಿಕಟವರ್ತಿಯಾಗಿ ಕೆಲಸವನ್ನು ಮಾಡಿದಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.